Hey guys, welcome back to my channel. Elrigu namaskara. Welcome to the part 2 of Munnar trip. So ಈಗ ಎಂತ ಹೇಳಿದ್ರೆ ನಾವೀಗ ಆಫ್ ರೋಡಿಂಗ್ ಜೀಪಲ್ಲಿ ಹೋಗ್ತಾಯಿತ್ತು. ಎಲ್ಲಿಗೆ ಗೊತ್ತಿಲ್ಲ, ಯಾಕೆ ಇದನ್ನೆಲ್ಲ ಬಾಯ್ಸ್ ಪ್ಲ್ಯಾನ್ ಮಾಡೋದು. ಆಲ್ರೆಡಿ ಇಲ್ಲ ನಮ್ದು ಗರ್ಲ್ಸ್ ಇದೆಲ್ಲ ಫೋಟೋಶೂಟ್ ಆಗ್ತಾಯಿತ್ತು. ಸೊ ಬನ್ನಿ ಹಪ್ಪ ಮುಂದೆ ಎಂತೆಲ್ಲ ಅತ್ತಂದು ಹೇಳಿಕ ಅಂಬ. ಸೊ ಎಸ್, ವೆಲ್ಕಮ್ ಬ್ಯಾಕ್. ಸೊ ಇದು ನಮ್ಮ ಹೋಮ್ ಸ್ಟೇ. ಇದ್ರ ಕಂಪ್ಲೀಟ್ ಟೂರ್ನ ಆಮೇಲೆ ಕೊಡ್ತೆ, ಈಗ ಮಾಡೋಷ್ಟು ಪುರ್ಸೋತಿಲ್ಲ. ಇದು ನಮ್ಮ ಪೂಲ್, ಇದು ನನ್ನ ಕಾಲು. ಸೊ ಬನ್ನಿ, ನಮ್ಮ ಜೀಪ್ ಆಲ್ರೆಡಿ ರೆಡಿ ಇತ್ತು. ವಿಲ್ ಗೋ. ಹಾಯ್ ಸಿದ್ದೇಶ್. ಹಾಯ್ ಹಾಯ್ ಹಲೋ ಹಾಯ್ ಕಿರಣ್ ಭಾಯ್. ಕಿರಣ್ ಭಾಯ್ ಹಾಯ್ ಬೋಲೋ. ಹಾಯ್ ಅಣ್ಣನ ಹೆಸರೆಂತ? ಸುನೋ 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 ಸುನೋ. ಕ್ಯಾ ಸುನೋ ಸುನಿಯೇನಾ? ಈಗ ನಾವು ಕೊಟ್ಟಪಾರ ವ್ಯೂ ಪಾಯಿಂಟಿಗೆ ಹೋಗ್ತಾ ಇತ್ತು. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಟ್ರೆಕ್ಕಿಂಗ್ ಅಂತ ಹೇಳಿದೆ. ಎಷ್ಟಿತ್ತು ನಿಲ್ಲಿಯೂ ಗೊತ್ತಿಲ್ಲ. ಅಣ್ಣ ಕರ್ಕೊಂಡು ಹೋಗ್ತಾ ಇದ್ರು, ಜೀಪ್ ಅಣ್ಣ ಅವರೊಟ್ಟಿಗೆ ಹೋಗ್ತಾ ಇತ್ತು. ಸೊ ಆಲ್ರೆಡಿ ಇಲ್ಲಿಂದಲೇ ಹಿಂಗಿತ್ತು ವ್ಯೂ. ಬನ್ನಿ ಲೆಟ್ಸ್ ಗೋ. ನಂಗೆ ವೀಡಿಯೋ ಮಾಡ್ತಾ ನಡುಕ ಹೆದರಿಕೆ ಇತ್ತು, ಬಿಕಾಸ್ ಅಷ್ಟು ಡೀಪ್ ಥರ ಫೀಲ್ ಆಗ್ತಿತ್ತು. ಸೊ ಎಷ್ಟಾಯ್ತು ಅಷ್ಟು ಮಾಡ್ತೆ, ಮಾತಾಡ್ತಾ ಇರ್ತೇಕೆ ಅಂತ ಇರಿ. ಓಕೆ ಓಕೆ ಸರ್. ಫಸ್ಟ್ ಟ್ರೆಕ್ಕಿಂಗ್ಸು ಎಲ್ಲ ಎನರ್ಜೆಟಿಕ್ ಆಗಿದ್ರು, ಎಲ್ಲ ಬಡ ಬಡ ಓಡ್ತಾ ಇದ್ರು. ಓ ಮೈ ಗಾಡ್. ಬನ್ನಿ ಹಪ್ಪ. ಸೊ ಇದು ನಮ್ಮ ಫಸ್ಟ್ ಸ್ಟಾಪ್. ಸೊ ಇದು ನಮ್ಮ ಸೆಕೆಂಡ್ ಸ್ಟಾಪ್. ಇಲ್ಲಿಂದ ಕೂಡ ವ್ಯೂ ಹಿಂಗೆ ಇತ್ತು. ಇದು ನಮ್ಮ ಅಣ್ಣ, ಇವ್ರು ಇಂಟ್ರೊಡ್ಯೂಸ್ ಮಾಡಿಸ್ದೆ ಆಮೇಲೆ, ಸ್ವಲ್ಪ ಫ್ರೆಂಡ್ಲಿ ಆದ್ಮೇಲೆ. ಸೊ ಎಸ್, ಹಾಂ ಇದು ನಮ್ಮ ರಾಮ್ ಬ್ರೋ. ಎಸ್. ಓ ಮೈ ಗಾಡ್. ಇದು ವ್ಯೂ ಕಾಣಿಸ್. ಸೊ ಈಗ ನಮ್ಮದು ಫೋಟೋಶೂಟ್ ಆಯಿತು, ಆಮೇಲೆ ಒಂದು ರೀಲ್ಸ್ ಕೂಡ ಶೂಟ್ ಆಯಿತು. ಅದೆಂತ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೆ. ಸೊ ರಿಟರ್ನ್ ಹೋಗ್ತಾ ಇತ್ತು. ನಂಗೆ ಹೆಚ್ಚಂತ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಕಾಸ್ ನನ್ನ ಫೋನ್ ಒಂದೇ ಫೋಟೋ ತೆಗೋರ ಹತ್ರ ಇರುತ್ತೆ, ಇಲ್ಲ ವೀಡಿಯೋ ಮಾಡೋಲ್ಲಿರುತ್ತೆ. ಹಾಗಾಗಿ ಎಷ್ಟೆಷ್ಟಾಗ್ತಲ್ಲ ಅಷ್ಟೆಷ್ಟು ತುಣುಕುಗಳನ್ನು ಹಾಕ್ತೀನಿ. ಸೊ ಹಬ್ಬ ಮುಂದೆ ಲೇಟ್ ಆಯಿತು, ಜೋರು ಹೊಟ್ಟಿಗೆ ಚಿರ್ಗುಡ್ತಿತ್ತು. ಫಸ್ಟು ತಿಂಡಿ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಪಾಟು 10 ಪ್ಲೇಸಸ್ ನಾವು ಕವರ್ ಮಾಡತ್ತಂತೆ. ಇವತ್ತು ನಂಗೆ ಗೊತ್ತಾಯಿತು, ಇವತ್ತಂದ್ರೆ ಈಗ ಗೊತ್ತಾಯಿತು. ಸೊ ಹಬ್ಬ ಎಸ್, ಬನ್ನಿ ಫಸ್ಟ್ ತಿಂಡಿ ತಿಂಬ. ಈಗ ನಾವಿಲ್ಲೂ ಎಲಿಫೆಂಟ್ ಕ್ಯಾಂಪಿಗೆ ಬಂತು. ಎಂತಂದೇಳಿ ಹೇಳ್ರಿ, ನನ್ನ ತಂಗಿ ಮತ್ತೆ ನನ್ನ ಫ್ರೆಂಡ್ ಇಬ್ರು ರೈಡ್ ಹೋಗ್ತಾ ಇದ್ರು. ಚಿಕ್ಕಕ್ಕೆ 27 ಬೇಲ್ ಮೇಲೆ ಕೂರ್ತಿದ್ದೆ, ಈಗ ನಿಜವಾದ ಬೇಲ್ ಮೇಲೆ ಕೂರ್ತಿದ್ದೆ. ಎಷ್ಟೇ ಡಿಫ್ರೆನ್ಸ್. ಏನೇ ನನ್ನ ತಂಗಿನೇನೆ, ಅವರಿಗೆಲ್ಲ ಭಯ ಅಂತೆ, ಅದಕ್ಕೆ ಬರ್ತಾ ಇಲ್ಲ. ನಾವು ಭಯಕ್ಕಿಂತ ಹೆಚ್ಚಾಗಿ ನಮಗೆ ಪ್ರಾಣಿ ಹಿಂಸೆ ಮಾಡಕ್ ಇಷ್ಟ ಇಲ್ಲ. ಹಾಗಾಗಿ ನಾವು ನಮ್ಮ ತಿನ್ಬೇಕಾದ್ರೆ ಎಷ್ಟು ತಿನ್ಬೇಕಾದ್ರೆ ಪ್ರಾಣಿನೇ ಅಲ್ಲ. ಸೊ ಇದು ಡಿಬೇಟ್ ಆಗಿ ಕನ್ವರ್ಟ್ ಆಗಿದೆ. ಬನ್ನಿ ನಾನು ಇವಾಗ ಫಸ್ಟ್ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಟಿಕೆಟ್ ತೋರಿಸು. 700 ಪರ್ ಹೆಡ್. 700 ಪರ್ ಹೆಡ್. 700 1400 ಆಗಿದೆ ಇಬ್ಬರಿಗೆ. /7 ಮಾಡಿ. ಡಿವೈಡ್ ಬೈ 7, ಡಿವೈಡ್ ಬೈ 2 ಅಷ್ಟೇ. ಬೇಡ 7 ಮಾಡುವ, ನಾನು ಕಟ್ಟೋಳು. ಸೊ ಇದು ಈ ಥರ ಇರುತ್ತೆ. ಹೋಗಂಗಿಲ್ವಾ? ವಾವ್, ಇಲ್ಲೂ ಸಕ್ಕತ್ತಾಗಿದೆ ಫೋಟೋಶೂಟ್ಗೆ. ಈ ಥರ ಇದೆ. ಇಲ್ಲೇ ಇದೆ ನಮ್ಮ ಆನೆ. ಓ ಕ್ಯೂಟ್ ಅಲ್ಲ, ಅದಕ್ಕೊಂದು ನಾಮ ಬೇರೆ. ನೈಸ್. ಓ ಮೈ ಗಾಡ್, ಭಯ ಆಗ್ತಾ ಇದೆಯಾ? ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡ್ತೀನಿ. ಹೇಗೆ ಅನಿಸ್ತಾ ಇದೆ ಎಲ್ಲ ಹೇಳಿ. ಯಾರು ಮಾವುದ ಬೇಡವಾ ನಿಂಗೆ? ಹಾಂ ಹತ್ತು. ಓ ಮೈ ಗಾಡ್, ಆನಿ ಚಪ್ಪಲ್ ಕಳ್ಸುತ್ತೀಯಾ? ಫೋನ್ ಹಿಡ್ಕೊ. ಹಾಂ ಬಾಬು ಹಗುರಾ, ಅಕ್ಕನ ಹಿಡ್ಕೊ. ಫೋನ್ ತಗೋ. ಫೋನ್ ಬಾಬು, ಸ್ನ್ಯಾಪ್ ಆಗೋ. ಹಾಂ ಗೋ.
ಅದಿ ಕೂಗಿದ್ರೆ ಅದು ಕೂಗುತ್ತೆ. ಬಾಬು ಹಾಯ್ ಹಾಯ್. ಜಿಪ್ ಲೈನ್ ಅಂತಿದ್ರು ಮತ್ತೆ ಕೂತ್ಕೊಂಡೆ ಭಯ ಪಡ್ತಾರೆ. ಓ ಇವ್ರೇನು ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಅರ್ಥ ಆಗ್ತಾ ಇದೆ. ಅವರಿಬ್ರು ಜೀವಪ್ಪ ಕೈಯಲ್ಲಿ ಕೂತ್ಕೊಂಡಿದ್ರು. ಬಾಬು ಹಾಯ್ ಶ್ವೇತ ಗಾನವಿ. ಸರಿ ಆಯ್ತು. ಅವರಿಬ್ರಿಗೂ ಅಲ್ಲಿ ಬಾಯಿಗೆ ಬಾಯಿ ಅಂತ ಆಗಳಿಂದ ಅದು 30 ಇಲ್ಲ, ಈಗ 3 ಆಯ್ತು. ಸಮ್ಮ ಹೆದರ್ಕಂತಿದ್ರು. ಸಿದ್ದೇಶ ಹೋಯ್ಕ್ ಅನ್ಸಿತ್ತ ನಿಂಗೆ? ತೋರಿಸ್ತೀನಿ ಪಾಪ. ಹಾ ಸಾಕಾಯ್ತಾ? ಇಷ್ಟು ಬೇಗ? 1400 ಬೇಬಿ. ಅವಳ ರಿಯಾಕ್ಷನ್ ಕ್ಯಾಪ್ಚರ್. ಈ ಹೊರಗಡೆ ಹೋಗ್ತಿದೆ. ಏನಾಗಲ್ಲ ಸುಮ್ಮನೆ ಹೋಗಿ. ಬಂದ್ರು ಬರ್ತಿತ್ತಾ? ಓಕೆ. ನಂಗೆ ಅದ್ರದ್ದು ಈ ತರ ಹನ್ಯಾಗಿ ಇಟ್ಟಿದ್ರಲ್ಲ ಸಖತ್ ಇಷ್ಟ ಆಯ್ತು. ಹಾ ಅದೆಷ್ಟು ಚೆನ್ನಾಗಿ ನಿಲ್ಲುತ್ ನೋಡು. ನೈಸ್. ಹಾ ಮುಟ್ಬೋದಾ? ಹೋಗ್ರ ಬಾಬು. ಹಾ ಫೈನಲಿ. ನಂಗೂ ಸೊ ಇದು ಶಾಪ್ ಹೀಗಿತ್ತು. ಎಲ್ಲದೂ ಇಲ್ಲೇ ಒಂದೇ ಸ್ಪಾಟಲ್ಲಿ ಸಿಗುತ್ತೆ. ಆಲ್ರೆಡಿ ನಮ್ಮವರಲ್ಲೇ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಚೂತಿಯಾ. ಸೊ ಈಗ ಅಲ್ಲಿ ಹೋಯ್ತು. ನಾ ವಿಡಿಯೋ ಮಾಡ್ತಿಪ್ಪತ್ತಿಗೆ ಫುಲ್ ಆರೋಗ್ಯಂಟಾಗಿ ಮಾತಾಡ್ದ. ಸೊ ನಂಗೆ ಸ್ವಲ್ಪ ಪಿತ್ತ ಕೈ ಇತ್ತು, ಹಂಗಾಗಿ ಬಂತು. ಯಾರು ಸಿಟ್ಟು ಬಂತ? ಮಾಡೋದು ಸರಿ ತಪ್ಪ? ಈಗ ಜಸ್ಟ್ ನಮ್ದು ಅನ್ನ ಒಂದು ಚಮಕ್ ಕೊಟ್ಟರು. ಹೇಳ ಇವಳು ಸೀಟ್ ಮೇಲೆ ಕೊಟ್ಟಿರ್ಲಿಲ್ಲ. ಸಕ್ಕತ್ತಿದ್ದು ಮಾತ್ರ ಗೊತ್ತಿಲ್ಲ. ಚಮಕ್ ಕೊಟ್ಟಿರೋದು ಇದು ಅಲ್ಟಿ ಇತ್ತು. ನೀನು ಆಯ್ತು ಅನ್ಕೊಂಡೆ ಫಸ್ಟ್ ಟೈಮ್. ಆಕ್ಚುಲಿ ನಾನು ಏನೋ ರೋಡಲ್ಲಿ ಬಂತು ಅಂತ ಅನ್ಕೊಂಡೆ. ಎಂತಂದೇಳಿ ಹೇಳ್ರೆ ಅಣ್ಣ ಹಿಂಗೆ ಮಾಡ್ತಿಪ್ಪತ್ತಿಗೆ ನನ್ನ ಕಾಲಿಗೆ ಅಲ್ಲ ಇದಿತ್ತು, ಸ್ಕ್ರೂ ಥರ ಇದ್ದಿತ್ತು. ಅತ್ತಾಗಿ ಅದು ಚಿಕ್ಕ ಗಾಯ ಅಲ್ಲ, ಚರ್ಮ ಎದ್ದಿತ್ತು. ಯಾವ ರೇಂಜಿಗೆ ಎದ್ದಿತ್ತು ಅಂತ ಹೇಳ್ರೆ ಒಳಗಿಂದ ವೈಟ್ ಕಲರ್ ಮಾಂಸ ತೋರ್ತಾ ಇತ್ತು. ಆದ್ರೂ ನೋವೇ ಆಯ್ತಾ? ಇಷ್ಟು ದೊಡ್ಡ ನೋವು ಗಾಯಕ್ಕಿಂತ ಇಷ್ಟು ಸಣ್ಣ ಚಿಕ್ಕ ಗಾಯನೇ ತುಂಬಾ ಇದು ಜಾಸ್ತಿ. ಅದೀಗ ಹೋಯ್ಲಿ. ಈಗ ನಾನು ನಿಮ್ಗೆ ಇಲ್ಲೊಂದು ಸ್ಮಾಲ್ ನೀರೆಲ್ಲ ಹರಿತಾ ಇತ್ತು, ಅದನ್ನ ತೋರಿಸ್ತೆ. ಲೈಕ್ ಇತ್ತು ಇಲ್ಲಿಗೆ ಇಳಿಕಂದ್ರೆ ಮತ್ತೆ ಪುನಃ ಶೂ ಎಲ್ಲ ಕಳ್ಚಕ್ಕೆ ಕಾಂಬ ನೀರೆಲ್ಲ ಹೈಕ ಸ್ವಲ್ಪ ಎಂತ ರಿಲ್ಯಾಕ್ಸ್ ಮಾಡೋಕಂತ ಕಾಂಬ. ಆಲ್ರೆಡಿ ಇವರೆಲ್ಲ ಕೂತ್ಕೊಂಡು ಗಮ್ಮತ್ ಮಾಡ್ತಾ ಇದ್ರೆ ಬನ್ನಿ. ಇದು ಗಾಯ ಆಗಿದ್ದಕ್ಕೆ ಫಾಲ್ಸ್ ಈ ಥರ ಇದೆ. ಈಗ ನಾವು ಟೀ ಗಾರ್ಡನ್ ಫುಲ್ ಟೀ ಪ್ಲಾಂಟೇಶನ್ ಇದಕ್ಕೆ ಬೈಂತ ಇಲ್ಲಿಗ ಮತ್ತೆ ಪುನಃ ಫೋಟೋಶೂಟ್ ರೀಲ್ಸ್ ಮಾಡ್ಕೊಂಡು ಹಾಪುಲ್. ನನ್ನ ಕಾಲಿಗೆ ಉರಿತಾ ಇತ್ತು. ನನಗೆ ಯಾರು ಈ ಬಿಸ್ಲಾಗೆಲ್ಲ ಹಾಕ್ತಿದೆ, ಯಾಕಂದ್ರೆ ನಿಮ್ಗೆಲ್ಲ ತೋರ್ಸೋಕೆ ನೀವೆಲ್ಲ ಕಾಂತ್ರಿ ಹೇಳಿ ಎಲ್ಲ. ಬಟ್ ಸ್ಟಿಲ್ ನಾನು ನನ್ನ ಖುಷಿಗೋಸ್ಕರ ಮಾಡ್ತಾ ಇದ್ದೆ. ಸೊ ಎಸ್ ಬನ್ನಿ ಮುಂದೆ ಅಂತೆಲ್ಲ ಅಂತ ಹೇಳಿ ಕಾಂಬಾ. ಶ್ವೇತಾ ಹೆಂಗಿತ್ತ? ಇವಳು ಪದೇ ಒಳಗೆ ಹೋದಾಗ ಆಗ್ತಿದೆ ಅಂತ ಅದಕ್ಕೆ ಬಾಬು ಕೇಳಿದ್ರೆ ನೀವ್ ಯಾವಾಗ ಹೋಗಿದ್ರಿ? 30 ಯಾರು 25? ನಾನು 25 ಇದ್ದಾರೆ ಕಷ್ಟಪಡ್ತಿದ್ರು. ಹತ್ತು ತನ್ವಿ 40 ತನ್ವಿ. ಅಯ್ಯೋ ಜಿಮ್ ಹೋಗ್ಲೇಬೇಕು. ಒಳಗಿಂದ ಏನಾಗ್ತಿದೆ ಅಂತ
ವಿಡಿಯೋ ಬಂದ್ಮೇಲೆ ನೋಡ್ಕೋಬೇಕು ಅದನ್ನ ಎಲ್ಲದೂ ಬೇಕು ಅಂದ್ರೆ ನಾವು ಒಂದು ಅಲ್ಲೇ ಇದೆ ಸುಮ್ಮನೆ ಒಂದು ಹೋಗಿ ಮಾಡಿ ಫಸ್ಟ್ ಅಲ್ಲಿಂದ ಒಂದು ಓ ಇನ್ನೊಂದು ರೀಲ್ಸ್ ಮಾಡಕ್ ಬಾಕಿ ಇದೆ ಗೊತ್ತಿಲ್ಲ ಬನ್ನಿ ನೋಡುವ ಇಲ್ಲ ಬನ್ನಿ ಇನ್ನೊಂದು ರೀಲ್ಸ್ ಮಾಡುವ ಪಾಪ ಯಾರದು ಇಲ್ಲೊಂದು ಫೋಟೋ ತಗೋ ಇಲ್ಲಿ ಕೊಡು ನಾನು ಈಚಿಂದ ತೆಗೆದು ಕೊಡು ಸೆಲ್ಫಿನ ವಿಡಿಯೋ ಅಲ್ಲಿ ಸಕ್ಕದಾಗಿದೆ ಅಲ್ಲ ನೆಕ್ಸ್ಟ್ ಈಗ ನಾವು ಇದು ಹುಲಿ ಕೇವ್ ವಿಡಿಯೋ ಮಾಡ್ತಾ ಇದೆಯಾ ಸೊ ಈಗ ನಾವಿಲ್ಲ ಟೈಗರ್ ರಿಸರ್ವ್ ಫಾರೆಸ್ಟ್ ಇದಂತ ಇತ್ತು ಅಲ್ಲಿ ಬೈಂತ ಅಲ್ಲಿ ಟೈಗರ್ ಇಲ್ಲ ನಾನು ಯಾರು ಇದು ಇಷ್ಟ ಅಂತ ಇದು ಹುಡುಗಿಯರನ್ನು ಹೇಳಿಕಾಂಬುದು ಮರೆ ಕಡೆ ಕಂಡ್ರೆ ನಮ್ಮ ಬೇಬೀಸ್ ಇಲ್ಲಿ ಬೈಂತ ಇಲ್ಲಿ ಟೈಗರ್ ಇಲ್ಲ ಜಸ್ಟ್ ಕೇವ್ ಕಾಂಬುದು ಆಮೇಲೆ ಇಲ್ಲಿಂದ ಜಿಪ್ ಲೈನ್ ಅಂಬ್ರು ಅಲ್ಲಿ ಎಂತ ಅತ್ತಂದು ಹೇಳಿ ಗೊತ್ತಿಲ್ಲ ಯಾರ್ದು ಹೊಟ್ಟುತ್ತೆ ಅಂತ ಅತ್ತಂದು ಹೇಳಿ 3 months ಬೇಬಿ ಕೂಡ ಕ್ಯಾರಿ ಮಾಡ್ತಿದ್ದಾಳೆ ಸೊ ಎಸ್ ನೋಡುವ ಭಾರಿ ಅನ್ಸುತ್ತೆ ಜಾಸ್ತಿ ಇದಿರುತ್ತಾ ಅದು ಯಾವ್ದು ಇದು ಬರುತ್ತಲ್ಲ ಎಂತದ್ ಹೇಳ್ತಾರೆ ರೋಲರ್ ಕೋಸ್ಟರ್ ಅದಕ್ಕಿಂತ ಏನು ಅಡ್ವೆಂಚರಸ್ ಅಲ್ಲ ನಾನು ಅಲ್ಲ ಬಿದ್ರೆ ಏನಾಗಲ್ಲ ಬೇಬಿ ಮುಂದಿನ 4 ಹಲ್ಲು ಉದ್ರೋಗತ್ತಷ್ಟೇ ನಾವಿನ್ನೂ ಹೊಯ್ಲಿಲ್ಲ ಹಾಕ್ಬಿಡ್ವೆ ಇದನ್ನು ಹಾಕ್ತೆ ಎಂತೈತೆ ಹೇಳು ಜಿಪ್ ಲೈನ್ ಆಡ್ತೀಯಾ ನಾನು ಆಡ್ತೀನಪ್ಪ ನೀನು ಆಡ್ತೀಯಾ ನೀನು ಇಬ್ರಿಬ್ರ ಅಲ್ಲ ಅದು ಒಬ್ರೊಬ್ರೆ ನಾನು ನೋಡ್ತೀನಿ ನಮ್ದು ಫ್ರೀ ಶೋ ಆಗ್ಬಿಡತ್ತೆ ಪತಂಗವಾಗಿ ನಾ ಹಾಡಲ್ಲ ಕೂತ್ಕೊಂಡಾದ್ರೆ ಪ್ರಾಬ್ಲಮ್ ಇಲ್ಲ ಮೋಟಿವೇಶನ್ ಅಂತ ಹೇಳಿದ್ರೆ ಇವಳ್ದೆ ಸ್ಟಾರ್ಟಿಂಗ್ ಅಂದ್ ಹಾಕಿದ್ನಲ್ಲ ಆನೆ ಮೇಲೆ ಕುತ್ಕೊಂಡು ಅಂತ ಹೋಗಿದ್ರು ಅವ್ರೇನೆ ಸೊ ಬನ್ನಿ ಅವರೆಲ್ಲ ಟಿಕೆಟ್ ತಗೊಂತ ಇದ್ರು ಪರ್ ಹೆಡ್ 60 rupees ಎಂಟ್ರಿ ಫೀಸ್ ಇಲ್ಲಿ ಟೈಗರ್ ಕೇವ್ಗೆ ಎಸ್ ಸೊ ಸ್ಟಾರ್ಟಿಂಗ್ ನಡುವತ್ತಿಗೆ ಕಲ್ಲುಗಳ ರಾಶಿ ಇರುತ್ತೆ ಅಮ್ಮ ನಾ ಎಂತ ಮಾತಾಡ್ತಿದ್ದೆ ಅಮ್ಮ ಓಕೆ ಇಲ್ಲಿಂದ ಎಂಟ್ರಿ ಆನ್ ದ ಬ್ರಿಡ್ಜ್ ಇಸ್ ರೆಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ 5% ಎಟ್ ಅ ಟೈಮ್ ನಾವು 7 ಹೋಗ್ತಾ ಇದ್ದೀವಿ ಹೋಗ್ತಾರ ಗೊತ್ತಿಲ್ಲ ಇವಾಗ ಏನಿಂದ ಓ ಮೈ ಗಾಡ್ ಹೋಗ್ ಬಾಬು ಇಲ್ಲಿ ಇವಾಗ ಇಳಿಯಕ್ಕೆ ಗಮ್ಮತ್ತಿರತ್ತೆ ಹತ್ಬೇಕಾದ್ರೆ ಸಖತ್ತಾಗಿರತ್ತೆ ಇನ್ನೂ ಕೂಡ ಏನಿಲ್ರೋ ಹಂಗ ಆ್ಯಕ್ಚುಲಿ ಫುಲ್ ಕ್ಲೀನ್ ಇತ್ತಲ್ಲ ಒಂದೇ ಒಂದು ಪ್ಲಾಸ್ಟಿಕ್ ಸಿಗಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆಬ್ವಿಯಸ್ಲಿ ಗೌರ್ಮೆಂಟ್ ಅಂದಮೇಲೆ ಕ್ಲೀನಾಗಿ ಇಟ್ಟಿರ್ತಾರೆ ಏನೇ ನನಗೆ ಸುಸ್ತಾಯಿತು ಹೆಚ್ಚೇನಿಲ್ಲ ಅಪ್ ಆ್ಯಂಡ್ ಡೌನ್ 400 meters ಅಂತ ಹೇಳಿದ್ರು ಅವರು ಆತ 200 ಬತ್ತ 200 ಆಲ್ರೆಡಿ 100 ಕವರ್ ಮಾಡಿತ್ತು ಇನ್ನೊಂದು 100 ಬಾಕಿ ಇತ್ತೇನೋ ತುಂಬ ಕ್ಲೀನ್ ಇತ್ತು ಫುಲ್ಲು ತೋರಿಸ್ತೆ ನಿಮಗೆ ಲೈಕ್ ಇತ್ತು ಫುಲ್ ಬರಿ ಥರ ಬರಿ ಕಣಂಗೆ ಬೇರೆಲ್ಲ ಬಂದ್ಕೊಂಡು ರಿಯಲಿ ಗುಡ್ ಲೈಕ್ ಇತ್ತು ಫ್ಲೆಕ್ಸ್ ಮಾಡ್ತಾಯಿದ್ದೀನಿ ನನಗೆ ಪಾಲಿಶ್ ಅಯ್ಯೋ ನಂದು ಬರೀ ವಿಡಿಯೋ ಮಾಡೋದೇ ಇತ್ತು ಇಲ್ಲಿ ಅವರೆಲ್ಲ ಹೊಯ್ಕೊಂಡು ಬಂದೆ ಅಂತೂ ಇಂತು ಈಗ ಬಂತು ನಿನ್ನ ಹಿಡ್ದಿಡ್ಕೊಂಬಿದ್ರಲ್ಲ ಓ ಇಲ್ಲಿ ವಿಡಿಯೋ ಮಾಡ್ತಾನೆ ಹತ್ತಿಲ್ಲಲ್ಲ ಕಾಂಬ ಬೇಡ ಬಣ್ಣ ಯೂಟ್ಯೂಬ್ಗೆ ಇದು ಫೈನಲ್ ಲೊಕೇಶನ್ ನೀವು ಇಲ್ಲಿ ರೀಚ್ ಆಗ್ತೀರಿ ಅಷ್ಟೇ ಮತ್ತೆ ಎಂತದಿಲ್ಲ ಇಲ್ಲ ಇಲ್ಲಿ ಫುಲ್ ಈ ಥರ ಈ ಗುಹೆ ಇದ್ರೊಳಗಿಂದಲೇ ಎಣ್ಕಾಗೆಲ್ಲ ನೋಡ್ಕ ಬರ್ಕ ಬಿದ್ರೆ ಮಾತ್ರ ಹಲ್ಲೆಲ್ಲ ಮುಳ್ದು ಹೊತ್ತು ಬಟ್ ಓಕೆ ನೀರಿತ್ತ ನಕ್ಕಂತೆ ಬಾ ಯಾರ ದೃಷ್ಟಿನೂ ಹಾಕಬೇಡಿ ಮರೆ ಇದಕ್ಕೆ ಪ್ಲೀಸ್ ನನ್ನ ಲೈಫ್ನ ಪ್ರೀಶಿಯಸ್ 2
2 ತಗಡುಗಳು ತುಕ್ಕಿಡಿದ್ರೆ ಮತ್ತೆ ಕಷ್ಟ ಆತ್ ನಂಗೆ. ತಗಡಿದ್ರಿಂತ ಏಯ್ ಅಂದ್ರೆ ಇದು ಮರ್ರೆ ಹಂಚು ಹಾ ಕಾಪರ್. ಇಲ್ಲಿಂದ ಬಂತ ಈಗ ನಿಜ ಹೆವಿ ಸೆಕಿತ್ತು. ಅದು ನಾನು ಮಳೆ ಇರುತ್ತೆ ಫಾಗ್ ಇರುತ್ತೆ ಅನ್ಕೊಂಡು ಇಷ್ಟು ದಪ್ಪ ಹಂಗೆ ಬೈಂದೆ ಎಂಥದ್ದು ಇಲ್ಲ ಸೆಕೆ ಆತಿತ್ತು ನನಗೆ. ಈಗ ಟ್ರೆಕ್ಕಿಂಗ್ ಬರ್ತಿದ್ದಂತ ಜಿಪ್ ಲೈನ್ ಹೊತ್ತು ಕಾಂಬ ಅಲ್ಲೆಂತಲ್ಲ ಆಗ್ತಾನೆ. ಈಗ ಒಂದು ಪಿಟ್ ಸ್ಟಾಪ್ ಇಲ್ಲ ಕೊಡಿಲ್ಲ ಇನ್ನು ಇದು ಲೈಮ್ ಸೋಡಾ. ಹಾ ಇಲ್ಲಿ ಕೂತ್ಕೊಂಡಿತ್ತು ಹಟ್ಟಿ ಕೆಳಗೆ. ಇಲ್ಲೆಂತಾನಿಲ್ಲಿ ಹೇಳ್ರೆ ಕೋಲ್ಡ್ ಏರ್ ಇತ್ತು, ಬರೀ ಸೆಕೆ ಇತ್ತು. ಬಟ್ ನಮ್ಮ ಊರಾಗ ಹಂಗಲ್ಲ, ಫುಲ್ ಸೆಕೆ ಇತ್ತು ಮತ್ತೆ ಹಾಟ್ ಏರ್ ಅಂತೂ ಇಂತೂ. ಈಗ ಬಂದು ನೀನು ಮುಂದದು ಅನ್ನ ಹೇಗಿತ್ತ ಅಂತೂ ಇಂತೂ. ಈಗ ನನಗೆ ಪ್ಲಾಸ್ಟರ್ ತಂದು ಕೊಟ್ರು, ಬ್ಯಾಂಡೇಡ್ ತಂದು ಕೊಟ್ರು. ಅದನ್ನೀಗ ಹೈಕಣ್ಕು ಶಬ್ಬ ಅಮ್ಮ ಅಯ್ಯೋ ಅಂತಾನೆ ಇಲ್ವಲ್ಲ ಇದು. ಓಹೋ ಥ್ಯಾಂಕ್ ಯು ವಿಡಿಯೋ ಮಾಡಿದ್ದಕ್ಕೆ.